ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNA ಸುಮ್ ಕುಕಿಂಗ್. ಫ್ರೆಂಡ್ಸ್, ಕೇವಲ ಒಂದು ತೆಂಗಿನಕಾಯಿಯಿಂದ ತುಂಬಾನೇ ಈಸಿಯಾಗಿ ಆರೋಗ್ಯಕರವಾಗಿರುವಂತ ಐಸ್ ಕ್ರೀಮ್ ಅನ್ನ ನಾವು ಮನೆಯಲ್ಲೇ ರೆಡಿ ಮಾಡಬಹುದು. ಫ್ರೆಂಡ್ಸ್, ಈ ಬಿಸಿಲಲ್ಲಿ ಮಕ್ಕಳಿಗೆ ನೀರು ಕುಡಿದು ಸಾಕಾಗುತ್ತೆ, ಹಾಗೆ ಊಟ ಕೂಡ ಸರಿಯಾಗಿ ಮಾಡೋದಿಲ್ಲ. ಅಂತ ಟೈಮಲ್ಲಿ ನೀವು ಈ ರೀತಿ ಐಸ್ ಕ್ರೀಮ್ ಅನ್ನ ಮಾಡ್ಕೊಡಿ, ತುಂಬಾನೇ ಖುಷಿ ಪಡ್ತಾರೆ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಒಂದು ತೆಂಗಿನಕಾಯಿಯನ್ನ ಚೆನ್ನಾಗಿ ತುರಿದ್ಬಿಟ್ಟು ನಂತರ ಇದರಲ್ಲಿ ಇರುವಂತ ಜಿಬ್ರವನ್ನ ಕಟಿಂಗ್ ಅನ್ನ ಮಾಡಿ ಒಂದು ಪ್ಲೇಟ್ ಅಲ್ಲಿ ಸೈಡ್ಗೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಇದು ಏನ್ ಮಾಡ್ಬೇಕು ಅಂತ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್. ಈಗ ನಾವು ತೆಂಗಿನಕಾಯಿನ ಒಡ್ಕೊಂಡ್ಬಿಟ್ಟು ಅದರಲ್ಲಿ ಇರುವಂತ ನೀರನ್ನ ಸಪರೇಟ್ ಆಗಿ ಮಾಡಬೇಕು. ಫ್ರೆಂಡ್ಸ್, ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಚೆನ್ನಾಗಿ ಇದನ್ನ ಒಡ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಇರುವಂತ ಸಿಪ್ಪೆ ಇರುತ್ತಲ್ಲ ಬ್ರೌನ್ ಕಲರ್ದು, ಆ ಸಿಪ್ಪೆಯನ್ನ ಕೂಡ ನಾವೀಗ ಸಪರೇಟ್ ಆಗಿ ಮಾಡ್ಕೋಬೇಕು. ಈ ನೀರನ್ನ ಕೂಡ ಬಿಸಾಕಕ್ಕೆ ಹೋಗ್ಬಿಡಿ, ಈ ನೀರು ಕೂಡ ಬೇಕಾಗತ್ತೆ. ನಾನಿಲ್ಲಿ ಸಿಪ್ಪೆಯನ್ನ ಸಪರೇಟ್ ಆಗಿ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದ್ರೆ, ನಾವು ಹಿರೇಕಾಯಿ ಎಲ್ಲ ತುರಿತೀವಲ್ಲ, ಆ ತುರಿಯೋ ಮನೆಯಿಂದ ಮೇಲ್ಗಡೆ ಇರುವಂತ ಬ್ರೌನ್ ಕಲರು ಸಿಪ್ಪೆಯನ್ನ ಈ ರೀತಿ ತುರ್ಕೋಬೇಕು. ನಂತರ ನಾವು ಇದನ್ನ ಕಟಿಂಗ್ ಅನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲ ತೆಂಗಿನಕಾಯಿನ ಕಟಿಂಗ್ ಅನ್ನ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ತುಂಬಾ ಚಿಕ್ಕ ಗಾತ್ರದ ಒಂದು ತೆಂಗಿನಕಾಯಿನ ಇಲ್ಲಿ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಒಂದು 8 ರಿಂದ 9 ಐಸ್ ಕ್ರೀಮ್ ರೆಡಿ ಆಗ್ತಾ ಇದಾವೆ. ಫ್ರೆಂಡ್ಸ್, ಈ ಸಿಪ್ಪೆಯನ್ನು ನಾವು ಯೂಸ್ ಮಾಡೋದು ಬೇಕಾಗೋದಿಲ್ಲ, ಇದನ್ನ ಬಿಸಾಕೋಣ. ಫ್ರೆಂಡ್ಸ್, ಇದರಲ್ಲಿ ಜಾಸ್ತಿ ಕೊಬ್ಬರಿ ಕೂಡ ಇಲ್ಲ. ಈಗ ನಾನಿಲ್ಲಿ 2 ಸತಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ತೆಂಗಿನಕಾಯಿನ ಸೇರಿಸೋದಕ್ಕಿಂತ ಮುಂಚೆ ಒಂದು ಕಪ್ ಅಥವಾ ಒಂದು ಪಾತ್ರೆಯಿಂದ ಅಳತೆಯನ್ನಾಗಿ ಮಾಡಿಕೊಳ್ಳಿ. ನಂತರ ನಾನಿಲ್ಲಿ ತೆಂಗಿನ ಹಾಲನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. ಫ್ರೆಂಡ್ಸ್, ಇದನ್ನ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಈ ಕಪ್ ಅಲ್ಲಿಂದ 1 ಕಪ್ ಆಗುವಷ್ಟು ತೆಂಗಿನಕಾಯಿನ ಸೇರಿಸಿದ್ದೀನಿ. ಫ್ರೆಂಡ್ಸ್, ಅಳತೆ ಮಾಡ್ಕೊಂಡ್ಬಿಟ್ಟು ನಂತರ ನಾನಿಲ್ಲಿ 1/4 ಕಪ್ ಆಗುವಷ್ಟು ಹಾಲಿನ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ತೆಂಗಿನಕಾಯಿನ ಅಳತೆ ಮಾಡ್ಕೊಂಡೆ ಸೇರಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ನಂತರ ನಾನಿಲ್ಲಿ 1 ಏಲಕ್ಕಿಯನ್ನ ಇದಕ್ಕೆ ಬೀಜ ಮಾತ್ರ ಸೇರಿಸ್ತಾ ಇದ್ದೀನಿ, ಸಿಪ್ಪೆಯನ್ನ ಸೇರಿಸ್ತಾ ಇಲ್ಲ. ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡಿಕೊಂಡು ನಂತರ ನಾನಿಲ್ಲಿ 1/4 ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ. ನೀವು ಸಕ್ಕರೆ ಕೂಡ ಸೇರಿಸ್ಕೋಬಹುದು, ನಿಮ್ಗೆ ಎಷ್ಟು ಸಿಹಿ ಬೇಕಲ್ಲ ಅಷ್ಟು ಸಕ್ಕರೆಯನ್ನ ನೀವು ಸೇರಿಸ್ಕೋಬಹುದು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ನಾವು ಎಷ್ಟು ನುಣ್ಣಗೆ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ಐಸ್ ಕ್ರೀಮು ರೆಡಿ ಆಗುತ್ತೆ. ನಾವು ತರಿಯಾಗಿ ರುಬ್ಕೊಂಡ್ರೆ ತರಿಯಾಗಿ ನಮ್ದು ಐಸ್ ಕ್ರೀಮ್ ಇಲ್ಲಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಾನಿಲ್ಲೊಂದು ಐಸ್ ಮೋಲ್ಡ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಎಲ್ಲ ಮಿಶ್ರಣವನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕಂತ ಕೂಡ ನಾನು ಹೇಳ್ತೀನಿ. ನಾವು ನಾರ್ಮಲ್ ಆಗಿ ಟೀ ಕುಡಿ ಕಪ್ಪಲ್ಲಿ ನಾವು ಐಸ್ ಕ್ರೀಮ್ ಅನ್ನ ಕೂಡ ಮಾಡಬಹುದು. ನಾನೀಗ 1 ಕಪ್ ಆಗುವಷ್ಟು ಮಿಶ್ರಣವನ್ನ ಟೀ ಕುಡಿ ಕಪ್ಪಲ್ಲೇ ಸೇರಿಸಿದ್ದೀನಿ. ಇದ್ರ ಮೇಲ್ಗಡೆ ಒಂದು ಪಾಕೆಟ್ ಹಾಳೆಯನ್ನ ನಾವು ಈ ರೀತಿ ಕಟಿಂಗ್ ಅನ್ನ ಮಾಡಿ ಸೇರಿಸ್ಕೋಬೇಕು. ನಂತರ ಇದಕ್ಕೆ ನಾವು ಫಿಟ್ ಆಗಿ ರಬ್ಬರ್ ಅನ್ನ ಹಾಕಬೇಕಾಗತ್ತೆ. ಈ ರೀತಿ ರಬ್ಬಲ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಇಲ್ಲಿ ಕುತ್ಕೊಳ್ಳುತ್ತೆ ಪಾಕೆಟ್ ಹಾಳೆ. ಈಗ ನಡುವಿಗೆ ಒಂದು ಹೋಲನ್ನಾಗಿ ಮಾಡ್ಕೋಬೇಕು. ಯಾಕಂದ್ರೆ ನಾವು ಕಡ್ಡಿಯನ್ನ ಇದಕ್ಕೆ ಚುಚ್ಚಿದಾಗ ಇದು ಸರಿಯಾಗಿ ಕುತ್ಕೋಬೇಕು, ಅದ್ರಗೋಸ್ಕರ. ನೋಡಿ, ಈಗ ಇದನ್ನ ನಾವು 8 ತಾಸುವರೆಗೂ ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡೋಣ. ಫ್ರೆಂಡ್ಸ್, ನಾನು ನಿಮ್ಗೆ ಇಲ್ಲಿ 8 ತಾಸು ಆದ ನಂತರ ನಾರ್ಮಲ್ ನೀರನ್ನ ಒಂದು ಪಾತ್ರೆಯಲ್ಲಿ ತಗೊಂಡು ತೋರಿಸ್ತಾ ಇದ್ದೀನಿ. ಈಗ 8 ತಾಸು ಆದ ನಂತರ ಈ ಮೋಲ್ಡ್ ಅನ್ನ ತಗೊಂಡ್ಬಿಟ್ಟು ಸ್ವಲ್ಪ ನೀರಲ್ಲಿ ಈ ರೀತಿ ಡಿಪ್ ಮಾಡ್ಕೊಳ್ಳಿ. ಈ ರೀತಿ ನೀರಲ್ಲಿ ಡಿಪ್ ಮಾಡ್ಕೋದ್ರಿಂದ ಐಸ್ ಕ್ರೀಮ್ ತುಂಬಾ ಸಲೀಸಾಗಿ ಓಪನ್ ಆಗುತ್ತೆ. ಜಾಸ್ತಿ ಹೊತ್ತು ಮತ್ತೆ ಡಿಪ್ ಮಾಡಕ್ ಹೋಗ್ಬಿಡಿ, ಸ್ವಲ್ಪ 1 ಸೆಕೆಂಡ್ಗೋಸ್ಕರ ಮಾತ್ರ ಡಿಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಐಸ್ ಕ್ರೀಮ್ ರೆಡಿ ಆಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನು ನಿಮಗೆ ಕಪ್ ಐಸ್ ಕ್ರೀಮ್ ಕೂಡ ಮಾಡಿದ್ದು ತೋರಿಸ್ತೀನಿ. ಫ್ರೆಂಡ್ಸ್, ಇದು ತುಂಬಾನೇ ಹೆಲ್ದಿ ಆಗಿರುವಂತ ಒಂದು ಐಸ್ ಕ್ರೀಮು. ಯಾಕಂದ್ರೆ ನಾವು ಕೊಬ್ಬರಿ ಮತ್ತು ಬೆಲ್ಲವನ್ನ ಮಿಕ್ಸ್ ಮಾಡಿ ತಿನ್ಬೇಕು ಅಂತ ಹೇಳ್ತಾರೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದ್ರಗೋಸ್ಕರ ಮಕ್ಕಳು ತಿನ್ಲಿಲ್ಲ ಅಂದ್ರೆ ಈ ರೀತಿ ಐಸ್ ಕ್ರೀಮ್ ಮಾಡ್ಕೊಡಿ, ಈ ಬಿಸಿಲಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಕೂಡ ಇದನ್ನ ನೋಡ್ಬಿಟ್ಟು ಕಪ್ ಐಸು ಅಂತ ಸೊ ನನಗೆ ಓಪನ್ ಮಾಡಕ್ ಕೂಡ ಕೊಡ್ತಾ ಇರ್ಲಿಲ್ಲ. ಅವನು ಹಾಗೆ ನಡು ಕೈ ಹಾಕ್ತಾನೆ ಇದ್ದ, ಕುಡಿ ಅಂದ್ಬಿಟ್ಟು. ಅಷ್ಟು ಟೇಸ್ಟಿ ಆಗಿದೆ ಫ್ರೆಂಡ್ಸ್ ಇದು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ನಾನು ಮಾಡ್ತಾ ಇರುವಂತ ಪ್ರತಿ ಒಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ.
ಫ್ರೆಂಡ್ಸ್, ಈ ಜಿಬ್ರವನ್ನ ನೀವು ಬಿಸಾಕಕ್ಕೆ ಹೋಗಬೇಡಿ. ಯಾಕಂದ್ರೆ ಇದು ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಚಿಕ್ಕ ಪುಟ್ಟ ಗಿಡಗಳು ಇದ್ರೆ ಆ ಗಿಡಕ್ಕೆ ಸೇರಿಸಿ. ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಹಾಗೆ ಗಿಡಕ್ಕೆ ನೀರನ್ನ ಹಿಡಿದ್ಬಿಟ್ಟು ಇಟ್ಕೊಳ್ಳುತ್ತೆ. ಇದು ಬೇರ್ಗಳು ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗ್ತವೆ ಇದು ಹಾಕೋದ್ರಿಂದ. ಇದು ನರ್ಸರಿಯಲ್ಲಿ ತುಂಬಾ ದುಡ್ಡು ಕೊಟ್ಟು ನಾವು ತರ್ತೀವಿ. ಸೊ ಮನೆಯಲ್ಲಿ ತೆಂಗಿನಕಾಯಿ ತಂದಾಗ ಈ ರೀತಿ ಜಿಬ್ರವನ್ನ ನಾವು ತೆಗೆದ್ಬಿಟ್ಟು ಗಿಡಕ್ಕೆ ಹಾಕಿ ತುಂಬಾನೇ ಒಳ್ಳೇದು ಗಿಡಕ್ಕೆ. ಹಾಗೆ ಈ ಬಿಸಿಲಲ್ಲಂತೂ ತುಂಬಾ ಒಳ್ಳೇದು ಇದು. ಮಿಸ್ ಮಾಡ್ದೇನೆ ಮನೆಯಲ್ಲಿ ಗಿಡ ಇದ್ರೆ ಹಾಕಿ ಫ್ರೆಂಡ್ಸ್.